ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ KF ಚಂಡ ಮಾತಾಡ್ತಿದ್ದೇನೆ. ಇವತ್ತು ಒಂದು ಮೆಡಿಸಿನ್ನ ಮಾಹಿತಿ ಕೊಡುವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಮೆಟ್ರೋನಿಡಜೋಲ್ ಅಂತ ಹೇಳುವ ಮೆಡಿಸಿನ್ ಬಗ್ಗೆ ತುಂಬ ಕೇಳಿರ್ತೀರಿ. ಇವತ್ತು ಅದರ ಬಗ್ಗೆ ಸರಿಯಾದ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಅದರ ಡೋಸೇಜ್ ಹೇಗೆ, ಅದು ಯಾವ ರೋಗಕ್ಕೆ ಯೂಸ್ ಮಾಡುವಂಥದ್ದು, ಅದನ್ನು ಯಾವ ರೀತಿ ಕೊಟ್ಟರೆ ಅದು ತುಂಬ ಒಳ್ಳೆ ವರ್ಕ್ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಈ ವಿಡಿಯೋವನ್ನು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ಮೆಟ್ರೋನಿಡಜೋಲ್ ಮಾತ್ರೆ ಬಂದು ಈ ಪ್ರೋಟೋಜೋವಾ ಮತ್ತೆ ಎನೋರಿಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳುವ ಎರಡು ಸೂಕ್ಷ್ಮ ಕ್ರಿಮಿಗಳಿರ್ತದೆ. ಇದರ ಮೇಲೆ ಪರ್ಟಿಕ್ಯುಲರ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುವಂಥ ಮೆಡಿಸಿನ್. ಅದಕ್ಕೆ ಈ ಮೆಡಿಸಿನ್ ಅನ್ನು ಆಂಟಿ ಪ್ರೋಟೋಜೋಲ್, ಆಂಟಿ ಎನೋರೋಬಿಕ್ ಅಂತ ಸಹ ಕರೀತಾರೆ. ಈ ಪ್ರೋಟೋಜೋಲ್ ಆಗಲಿ ಎನೋರೋಬಿಕ್ ಬ್ಯಾಕ್ಟೀರಿಯಾಗಳಾಗಲಿ ವೈರಸ್, ಫಂಗಸ್ ಥರನೇ ಒಂದು ಸೂಕ್ಷ್ಮ ಜೀವಿಗಳು. ಈ ಎನೋರೋಬಿಕ್ ಸೂಕ್ಷ್ಮ ಜೀವಿ ಬಂದು ಆಕ್ಸಿಜನ್ ಕಮ್ಮಿ ಸಿಗುವಂಥ ಜಾಗದಲ್ಲಿ ಉತ್ಪತ್ತಿ ಆಗುವಂಥದ್ದು. ಕರುಳಿನ ಜಾಗದಲ್ಲಿ ಆಗಲಿ, ಇಲ್ಲ ಡೀಪ್ ಕಟ್ಟಾದ ಜಾಗದಲ್ಲಿ ಆಗಲಿ, ಇಲ್ಲ ಈ ಕೊಳ್ತು ಹೋದ ಮಾಂಸದ ಪಕ್ಕದಲ್ಲಿ ಆಗಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂಥದ್ದು. ಈ ಮೆಡಿಸಿನ್ ಮೇಯ್ನ್ ಆಗಿ ಈ ಸೂಕ್ಷ್ಮ ಜೀವಿಗಳ DNA ಅನ್ನು ಕೊಲ್ಯಾಪ್ಸ್ ಮಾಡ್ತದೆ. ಈ DNA ಕೊಲ್ಯಾಪ್ಸ್ ಮಾಡಿದಾಗ ಏನಾಗ್ತದೆ, ಅದಕ್ಕೆ ಬದುಕುಳಿಯೋ ಚಾನ್ಸ್ಗಳು ಕಮ್ಮಿ ಆಗ್ತದೆ, ಅದರ ಡೆವಲಪ್ಮೆಂಟ್ ನಿಲ್ತಾ ಹೋಗ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಸಾಕ್ತಿರೋ ಇಲ್ಲ ಮೀಟ್ ಪರ್ಪಸ್ಸಿಗೆ, ಮೊಟ್ಟೆ ಪರ್ಪಸ್ಸಿಗೆ ಸಾಕ್ತಿರುವ ಕೋಳಿಗಳಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಕಾರಣ FSSAI ಪ್ರಕಾರ ಈ ಮೆಡಿಸಿನ್ ಇರುವ ಕಂಟೆಂಟನ್ನು ಕೋಳಿಗಳಿಗೆ ಕೊಡೋದ್ರಿಂದ ಅದರ ಮೀಟಲ್ಲಿ ಆಗಲಿ ಇಲ್ಲ ಮೊಟ್ಟೆಯಲ್ಲಿ ಆಗಲಿ ಅದರ ಅವಶೇಷಗಳು ಉಳಿದು ಅದು ಮನುಷ್ಯನಿಗೆ ಹಾರ್ಮ್ಫುಲ್ ಆಗಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ಗಳು ಹೆಚ್ಚುಂಟು. ಇದು ಸ್ಟ್ರಿಕ್ಟಾಗಿ ಸಾಕು ಕೋಳಿಗಳಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ. ನಾನು ಈ ಮೆಡಿಸಿನನ್ನು ಮುಖ್ಯವಾಗಿ ಕ್ಯಾನ್ಸರ್ ಅಲ್ಲ, ಕ್ಯಾಂಕರ್ ಅಂತ ಹೇಳುವ ಇನ್ಫೆಕ್ಷನ್ಗೆ ಹೆಚ್ಚಾಗಿ ಯೂಸ್ ಮಾಡಿದಂಥದ್ದು. ಇಲ್ಲದ್ರೆ ಈ ರಕ್ತ ಮೋಷನ್ ಹೋಗುವಾಗ ಯೂಸ್ ಮಾಡಿದಂಥದ್ದು ಕರುಳಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ ಇದ್ದಾಗ. ಈ ಕ್ಯಾಂಕರ್ ಅಂತ ಹೇಳುವಂಥದ್ದು ಗಂಟಲು, ಬಾಯಿ ಇಲ್ಲ ಆಹಾರದ ನಾಳದಲ್ಲಿ ಒಂದು ಹುಣ್ಣು ಬರುವಂಥದ್ದು. ಈ ಹುಣ್ಣು ನಮ್ಮ ಚೀಸ್ ಕಲರಲ್ಲಿ, ಲೈಟ್ ಕ್ರೀಮ್ ಕಲರ್, ಲೈಟ್ ಯೆಲ್ಲೋಯಿಶ್ ಕಲರಲ್ಲಿ ಈ ಹುಣ್ಣು ಇರ್ತದೆ. ಇದು ಕ್ರಮೇಣ ಕೋಳಿಗೆ ನೋವು ಉಂಟು ಮಾಡಿ ಫೀಡಿಂಗ್ ಇಂಟೇಕ್ ಮಾಡೋದನ್ನು ಕಮ್ಮಿ ಮಾಡಿಸ್ತದೆ. ಆ ನೋವಿಂದಲೇ ಕೋಳಿ ತಿನ್ನುವುದನ್ನು ಕಮ್ಮಿ ಮಾಡ್ತದೆ. ನಂತರ ಸ್ವಲ್ಪ ಜ್ವರ ಕಾಣಲಿಕ್ಕೆ ಶುರು ಆಗ್ತದೆ. ನಂತರ ಆ ಕೋಳಿ ವೀಕ್ ಆಗಿ ಸತ್ತೋಗುವ ಚಾನ್ಸಸ್ ತುಂಬ ಇರ್ತದೆ. ಈ ಕ್ಯಾಂಕರ್ ರೋಗಕ್ಕೆ ಇದು ಬೆಸ್ಟಾಗಿ ಕೇಳ್ತದೆ. ಇದು ಬಿಟ್ಟು ಕೆಲವೊಂದು ಸಲ ಈ ಮೋಷನ್ ಎಲ್ಲ ರೀತಿಯ ಬ್ಲಡ್ ಮೋಷನ್ನಿಗೆ ಸಪೋರ್ಟ್ ಮಾಡುವಂಥದ್ದಲ್ಲ. ನಾನು ಹೇಳಿದ ಆ ಎರಡು ಸೂಕ್ಷ್ಮಾಣು ಜೀವಿಗಳಿಂದ ಎಫೆಕ್ಟ್ ಆಗಿದ್ದರೆ ಈ ಮೆಡಿಸಿನ್ ಬಂದು ಆ ಬ್ಲಡ್ ಮೋಷನ್ನಿಗೆ ಸಹ ಕೆಲವೊಂದು ಸಲ ವರ್ಕ್ ಆಗುವ ಸಾಧ್ಯತೆ ಇರ್ತದೆ. ಇನ್ನು ಈ ಡೋಸೇಜ್ ಎಷ್ಟು ಕೊಡಬೇಕು, ಎಷ್ಟು ವೆಯ್ಟ್ ಇದ್ದ ಕೋಳಿಗೆ ಎಷ್ಟು ಕೊಡಬೇಕು, ಪೌಡರ್ ಫಾರ್ಮ್ ಬೆಸ್ಟಾ ಇಲ್ಲ ಲಿಕ್ವಿಡ್ ಫಾರ್ಮ್ ಬೆಸ್ಟಾ, ಫೀಡಿಗೆ ಮಿಕ್ಸ್ ಮಾಡಿ ಕೊಡೋದು ಬೆಸ್ಟಾ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆ ಓವರ್ ಡೋಸ್ ಆದರೂ ಸೈಡ್ ಎಫೆಕ್ಟ್ಸ್ ಬರ್ತದೆ, ಕಮ್ಮಿ ಡೋಸ್ ಆದರೂ ವರ್ಕ್ ಆಗದೇ ಇರುವ ಚಾನ್ಸಸ್ ಇರ್ತದೆ. ಸೊ ಡೋಸೇಜ್ ಅದು ತುಂಬ ಮೇನ್ ಸೀಕ್ರೆಟ್. ಸೊ ಆ ಡೋಸೇಜನ್ನು ಪರ್ಫೆಕ್ಟಾಗಿ ಮೇಂಟೈನ್ ಮಾಡಿಕೊಳ್ಳಿ. ಈಗ ಈ ಮೆಡಿಸಿನನ್ನು ಫೀಡಲ್ಲಿ ಮಿಕ್ಸ್ ಮಾಡೋದು ಬೆಸ್ಟಾ ಇಲ್ಲ ನೀರಲ್ಲಿ ಮಿಕ್ಸ್ ಮಾಡೋದು ಬೆಸ್ಟಾ ಇಲ್ಲ ಓರಲ್ಲಿ ಡೈರೆಕ್ಟಾಗಿ ಕೊಡೋದು ಬೆಸ್ಟಾ ಅಂತ ಹೇಳೋದು ನಿಮ್ಮ ಕಂಡೀಷನ್, ನಿಮ್ಮ ಜಾಗದ ಕಂಡೀಷನ್ ಡಿಪೆಂಡ್ ಆಗ್ತದೆ, ಕೋಳಿದು ಕಂಡೀಷನ್ ಡಿಪೆಂಡ್ ಆಗ್ತದೆ. ಮುಖ್ಯವಾಗಿ ಈಗ ಮಳೆಗಾಲ ಇದ್ದರೆ ನೀರು ಹೆಚ್ಚಾಗಿ ತಗೊಳ್ಳೋದಿಲ್ಲ, ಅದರಿಂದ ನೀರಲ್ಲಿ ಮಿಕ್ಸ್ ಮಾಡಿರೋ ವೇಸ್ಟ್ ಆಗೋ ಚಾನ್ಸಸ್ ಇರ್ತದೆ. ನಿಮ್ಮ ಜಾಗದಲ್ಲಿ ಫೀಡ್ ಇಂಟೇಕ್ ತುಂಬ ಇದ್ದರೆ ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ಕೆಲವು ತುಂಬ ಅನ್ಕಂಡೀಷನ್ ಹೋಗಿದೆ, ಫೀಡ್ ಇಂಟೇಕ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಓರಲ್ ಆಗಿ ಕೊಡುವಂಥದ್ದು ಬೆಸ್ಟ್ ಆಗ್ತದೆ. ಈಗ ಈ ಮೆಟ್ರೋನಿಡಾಜೋಲ್ ಟ್ಯಾಬ್ಲೆಟನ್ನು ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡೋದಾದ್ರೆ ಹೇಗೆ ಕೊಡ್ಬೋದು ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗುವಾಗ ಹೇಳ್ತೇನೆ. ಈಗ ನಿಮ್ಮಲ್ಲಿ 1 kg ಇಲ್ಲ 1 kg ಪ್ಲಸ್ ಇದು ಕೋಳಿಗಳಿದ್ದರೆ, ಒಂದು 10 ಕೋಳಿ ಇದ್ದರೆ ಅದು ಒಂದು 1 kgಗಿಂತ ಮೇಲೆ ಇರುವ ಕೋಳಿಗಳು, ಒಂದು 10 ಕೋಳಿಗಳು, ಒಂದು ಕೋಳಿಗೆ 100 ಗ್ರಾಮ್ ಥರ ಫೀಡ್ ಕೌಂಟ್ ಇಟ್ಕೊಳ್ಬೋದು. ಒಂದು 100 ಗ್ರಾಮ್, 80ರಿಂದ 100 ಗ್ರಾಮ್ ತಿಂತದೆ. ಅದಕ್ಕೆ 10 ಕೋಳಿಗೆ 1 kg ಫೀಡನ್ನು ನಾವು ತಗೊಳ್ಬೇಕಾಗ್ತದೆ. ಆ 1 kg ಫೀಡಿಗೆ ಈ ಟ್ಯಾಬ್ಲೆಟ್ 400 mg ಇರ್ತದೆ. ಈ ಟ್ಯಾಬ್ಲೆಟ್, ಈ 400 mg 2 ಟ್ಯಾಬ್ಲೆಟನ್ನು ತೆಗೆದು ಚೆಂದ ಕ್ರಷ್ ಮಾಡಿ ಒಳ್ಳೆ ಪೌಡ್ರ್ ಮಾಡಿ ಫೀಡಿಗೆ ಫುಲ್ ಮಿಕ್ಸ್ ಆಗುವಾಗೆ, ತುಂಬ ಸ್ಪ್ರೆಡ್ ಆಗಿ ಮಿಕ್ಸ್ ಆಗುವ ಹಾಗೆ ಮಾಡಿ ಕೋಳಿಗೆ ಕೊಡ್ಬೋದು. ದಿನದಲ್ಲಿ 2 ಸಲ ಕೊಡ್ಬೋದು. ಕಂಟಿನ್ಯೂಸ್ ಆಗಿ ಮೇಜರ್ ಇಶ್ಯೂ ಇಲ್ಲದಿದ್ದರೆ ಒಂದು 3 ದಿನದ ತನಕ ಕಂಟಿನ್ಯೂ ಮಾಡ್ಬೋದು. ಇಲ್ಲ ತುಂಬ ಸಿವಿಯರ್ ಉಂಟು, ತುಂಬ ಸೀರಿಯಸ್ ಉಂಟು ಅಂತ ಆದರೆ 7ರಿಂದ 10 ದಿನ ಕಂಟಿನ್ಯೂ ಮಾಡ್ಬೋದು. ಅದೇ ಈಗ ನಿಮ್ಮಲ್ಲಿ
20 ಕೋಳಿ ಅರ್ಧ ಕೆಜಿ ರೇಂಜಲ್ಲಿ ಇದ್ರೆ ಅದೇ 1 ಕೆಜಿ ಫೀಡಿಗೆ ಅದೇ 2 ಟ್ಯಾಬ್ಲೆಟನ್ನು ಚಂದ ಪೌಡ್ರ್ ಮಾಡಿ ಕ್ರಷ್ ಮಾಡಿ ಫುಲ್ ಮಿಕ್ಸ್ ಆಗೋ ಹಾಗೆ ಎಲ್ಲ ಜಾಗದಲ್ಲಿ ಸ್ಪ್ರೆಡ್ ಮಾಡುವ ಹಾಗೆ ಮಾಡಿ ಹಾಕ್ಬೋದು. ಇದು ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡುವ ವಿಧಾನ. ಇದು 3 ದಿನ ಕಂಟಿನ್ಯೂ ಮಾಡ್ಬೋದು, ಹೆಚ್ಚಿದ್ರೆ 7ರಿಂದ 10 ದಿನ ಮಾಡ್ಬೋದು. ನಾನು ರೆಕಮೆಂಡ್ ಮಾಡೋದು ಬಂದು ಒಂದು 5ರಿಂದ 6 ದಿನ. ಅದಕ್ಕಿಂತ ಜಾಸ್ತಿ ಅದು ಆ್ಯಂಟಿಬಯೋಟಿಕ್ ಯಾವುದಿದ್ರೂ ಅಬ್ಯೂಸ್ ಮಾಡುವಾಗೆ ಆಗ್ತದೆ ಅಂತ ನನ್ನ ಫೀಲಿಂಗ್. ನೀವು ಡೈರೆಕ್ಟೇ ಕೊಡಬೇಕು ಅಂತ ನಿಮಗೆ ಇದ್ದರೆ, ನಿಮ್ಮಲ್ಲಿ ಒಂದು 8 ಹುಂಜ ಉಂಟು ಅಂತ ಎಕ್ಸಾಂಪಲ್ಗೆ ಹೇಳಿದ್ದಾರೆ, ಅದೊಂದು 1 kg 1.5 kgಗಿಂತ ಎಬವ್ ಇದ್ದರೆ 50 mg ಥರ ಅದಕ್ಕೆ ಡೋಸ್ ಹೋಗಬೇಕಾಗ್ತದೆ. ಅಂದರೆ 400 mg ಟ್ಯಾಬ್ಲೆಟನ್ನು 8 ಭಾಗ ಮಾಡಿ ಆ ಹುಂಜಗಳಿಗೆ ಒಂದೊಂದು ಪೀಸನ್ನು ಕೊಡುವಂಥದ್ದು ಮಾಡ್ಬೋದು. ಅದಕ್ಕಿಂತ ಬೆಟರ್ ನನ್ನ ಸಜೆಷನ್, 400 mg ಟ್ಯಾಬ್ಲೆಟನ್ನು ನೀವು 8 ಪೀಸ್ ಮಾಡಿದ ಮೇಲೆ ಅದನ್ನು ನೀರಲ್ಲಿ ಡೆಲ್ಯೂಟ್ ಮಾಡಿಕೊಳ್ಳಿ. ನೀರಲ್ಲಿ ಡೆಲ್ಯೂಟ್ ಮಾಡಿ ಒಂದು ಹುಂಜಗೆ 1 ml ಹೋಗುವಾಗೆ ಸಿರಿಂಜಲ್ಲಿ 1 ml ತೆಗೆದು ಓರಲ್ಲಿ ಕೊಡುವಾಗೆ ಮಾಡಿದರೆ ಅದು ಇನ್ನೂ ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ, ಬೇಗ ಒಳಗೋಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನಿಮ್ಮಲ್ಲಿ ಅರ್ಧ ಕೆಜಿಗಿಂತ ಕೆಳಗೆ ಚಿಕ್ಕ ಮರಿಗಳಿದ್ರೆ ಅದಕ್ಕೆ ಒಂದು 20 ಮರಿ ಕೌಂಟ್ ಇಟ್ಕೊಳ್ಳಿ. ನಾನು ಹೇಳುವ ಡೋಸೇಜ್ ಆಮೇಲೆ ನಿಮಗೆ ಬೇಕಾದಾಗೆ ಚೇಂಜ್ ಮಾಡಿಕೊಳ್ಳಿ. ನಾನು ಹೇಳ್ತಿರೋ ಎಕ್ಸಾಂಪಲ್ ಬಂದು ಅರ್ಧ ಕೆಜಿದ ಕೆಳಗೆ ಅರ್ಧ ಕೆಜಿ ರೇಂಜಲ್ಲಿ 20 ಮರಿಗಳು ಉಂಟು ಅಂತಾದರೆ ಒಂದು ಟ್ಯಾಬ್ಲೆಟನ್ನು 2 ಟೈಮ್, ಒಂದು ಟ್ಯಾಬ್ಲೆಟನ್ನು 20 ಕೋಳಿಗೆ 2 ಟೈಮ್ ಫೀಡಲ್ಲಿ ಮಿಕ್ಸ್ ಮಾಡಿ ಕೊಡಿ. ಬೆಳಿಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ಕೊಡುವಂಥದ್ದು ಮಾಡ್ಬೋದು. ಇದೇ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಕೊಡುವಾಗಿದ್ದರೆ ಟಾನಿಕ್ ಯೂಸ್ ಮಾಡಿಕೊಳ್ಬೋದು. ಟಾನಿಕ್ ಬಂದು 1 ಲೀಟ್ರ್ ನೀರಿಗೆ 1 ಚಮಚ ಟಾನಿಕನ್ನು ಹಾಕಿ 7ರಿಂದ 8 ಗಂಟೆ ಕುಡಿಲಿಕ್ಕೆ ಸಿಗುವ ಹಾಗೆ ಇಡಬೇಕಾಗ್ತದೆ. ಇದರಲ್ಲೇ ಪೌಡ್ರು ಫಾರ್ಮುಲಾವು ಸಿಗ್ತದೆ, ಅದು ಸಹ ಹಾಗೆ 1 ಲೀಟ್ರಿಗೆ 1 ಚಮಚ ಪೌಡ್ರ್ ಹಾಕಿದರೆ ಸಾಕಾಗ್ತದೆ. ಯಾವುದೇ ಫಾರ್ಮುಲಾ ಯೂಸ್ ಮಾಡಿ, ಬಟ್ ಡೋಸೇಜ್ ಪರ್ಫೆಕ್ಟಾಗಿ ಕೌಂಟ್ ಮಾಡಿ ಮಾಡೋದು ಉತ್ತಮ. ಯಾಕೆ ಅಂತ ಹೇಳಿದರೆ ಡೋಸೇಜ್ ಹೆಚ್ಚಾದರೆ ಫಾಲ್ಟ್ ಬರಲಿಕ್ಕೂ ಚಾನ್ಸ್ ಉಂಟು, ಕಮ್ಮಿ ಆದಾಗ ರಿಕವರಿ ಆಗದೇ ಇರುವ ಚಾನ್ಸಸ್ಸು ಹೆಚ್ಚುಂಟು. ಈ ಥರದ್ದು ಕೋಳಿಗೆ ಸಂಬಂಧಪಟ್ಟ ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಾನು KF ಚಂಡ ಕನ್ನಡ ಚಾನಲ್ಗೆ ಹಾಕ್ತಾ ಇರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.